ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಮತ್ತು ಮಂತ್ಲಿ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾದಂತಹ ಢೋಲಾವೀರ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ರಾಜಸ್ಥಾನ್, ಪಂಜಾಬ್, ಗುಜರಾತ್ ಅಥವಾ ಹರಿಯಾಣ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಗುಜರಾತ್. ಈ ಸಿಂಧೂ ಬಯಲಿನ ನಾಗರಿಕತೆಗೆ ಸಂಬಂಧಪಟ್ಟಂತಹ ಅವಶೇಷಗಳು ಕಂಡುಬಂದಂತಹ ಢೋಲಾವೀರ ಪ್ರದೇಶವನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವನ್ನಾಗಿ ಗುರುತಿಸಲಾಗಿದೆ. ಸೊ ಇದು ಇರುವುದು ಗುಜರಾತ್ ರಾಜ್ಯದಲ್ಲಿ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಮಾಡಿದಂತಹ ಮತ್ತು ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ. ನಿಮ್ಮ ಒಪಿನಿಯನ್ಗಳನ್ನು ಅಥವಾ ಸಜೆಷನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಭಾರತದಲ್ಲಿ ಎಕ್ಸಿಮ್ ಬ್ಯಾಂಕನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ಮುಖ್ಯವಾಗಿ ಆಮದು ಮತ್ತು ರಫ್ತುಗಳನ್ನು ಅವುಗಳ ಮ್ಯಾನೇಜ್ಮೆಂಟನ್ನು ಮಾಡುವಂತಹ ಭಾರತದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಂತ ಕೂಡ ಕರ್ಕೊಳ್ಳಿ. ಎಕ್ಸಿಮ್ ಬ್ಯಾಂಕನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ 1952, ಆಪ್ಷನ್ 2 1965, ಆಪ್ಷನ್ 3 1971 ಅಥವಾ ಆಪ್ಷನ್ 4 1982 ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದರ ಸರಿಯಾದ ಆನ್ಸರ್ ಮತ್ತು ಎಕ್ಸಿಮ್ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಮುಂದಿನ ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, PM ಕಿಸಾನ್ ಅನ್ನುವ ಯೋಜನೆ ನೀವೆಲ್ಲ ಫ್ಯಾಮಿಲಿಯರ್ ಆಗಿರ್ತೀರ ಈ ಒಂದು ಯೋಜನೆಗೆ. ಸೊ ಈ PM ಕಿಸಾನ್ ಇದರ ಫುಲ್ ಫಾರ್ಮ್ ಏನು ಅಂತ, ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಪ್ರಧಾನಮಂತ್ರಿ ಕೃಷಿ ಸಮಾಧಾನ ಯೋಜನೆ, ಆಪ್ಷನ್ 2 ಪ್ರೈಮರಿ ಮೇನ್ ಸ್ಟ್ರೀಮ್ ಕೃಷಿ ಸಂಧಾನ್ ಯೋಜನಾ, ಆಪ್ಷನ್ 3 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ ಅಥವಾ ಆಪ್ಷನ್ 4 ಪ್ರೊಫಿಷಿಯನ್ಸಿ ಇನ್ ಮಾನ್ಯ ಕಿಸಾನ್ ಸುನಿಧಿ ಯೋಜನಾ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನ್ನೋದು ಈ PM ಕಿಸಾನ್ ಯೋಜನೆಯ ಸರಿಯಾದಂಥ ಉತ್ತರವಾಗಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇದರ ಒಂದು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಅಂದರೆ PM ಕಿಸಾನ್ ಅನ್ನುವ ಈ ಒಂದು ಯೋಜನೆ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಒಂದು PM ಕಿಸಾನ್ಗೆ ಸಂಬಂಧಪಟ್ಟಂತಹ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತಹ ಹೊಸ ಮೊಬೈಲ್ ಅಪ್ಲಿಕೇಶನನ್ನು ಡೆವಲಪ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಈ ಒಂದು ಅಪ್ಲಿಕೇಶನನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಸೊ ಹೀಗಾಗಿ ಈ PM ಕಿಸಾನ್ ಅಪ್ಲಿಕೇಶನ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಈ PM ಕಿಸಾನ್ ಯೋಜನೆ ಏನು ಮತ್ತು ಇದರ ಉದ್ದೇಶ ಏನು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಕೇಂದ್ರ ವಲಯದ ಒಂದು ಸೆಂಟ್ರಲ್ ಸೆಕ್ಟರ್ ಯೋಜನೆಯಾಗಿ PM ಕಿಸಾನ್ ಯೋಜನೆಯನ್ನು ಫೆಬ್ರವರಿ 2019 ಪ್ರಾರಂಭ ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಬೆಳೆ ಆರೋಗ್ಯ ಮತ್ತು ಈ ನಿರೀಕ್ಷಿತ ಕೃಷಿ ಆದಾಯವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ರೈತರಿಗೆ ಈ ಒಂದು ಇನ್ಪುಟನ್ನು ನೀಡುವಂತಹ ಸಂದರ್ಭದಲ್ಲಿ ಅಥವಾ ಬೆಳೆ ಬಿತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಅವಶ್ಯಕವಾಗಿರುವಂತಹ ಕೆಲವೊಂದಿಷ್ಟು ವಸ್ತುಗಳ ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಆರ್ಥಿಕ ಅಗತ್ಯತೆಗಳನ್ನು ಪೂರೈಸುವಂತಹ ಆರ್ಥಿಕ ಸಹಾಯವನ್ನು ನೀಡುವಂತಹ ಒಂದು ಯೋಜನೆ PM ಕಿಸಾನ್ ಯೋಜನೆಯಾಗಿದೆ. ಸೊ ಇದರ ಒಂದು ಅಡಿಯಲ್ಲಿ ಫಲಾನುಭವಿಗಳಿಗೆ ಈ ಭೂಮಿಯನ್ನು ಹೊಂದಿದಂತಹ ಎಲ್ಲ ಭಾರತದ ರೈತರಿಗೂ ಕೂಡ 3 ಸಮಾನ ಕಂತುಗಳಲ್ಲಿ ವರ್ಷಕ್ಕೆ 6,000 ರೂಪಾಯಿಗಳಷ್ಟು ಹಣವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಈ ಫಲಾನುಭವಿಗಳ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡುವುದರ ಮೂಲಕ ಈ ಆರ್ಥಿಕ ಸಹಾಯವನ್ನು ನೀಡುವಂತಹ ಉದ್ದೇಶವನ್ನು PM ಕಿಸಾನ್ ಅನ್ನುವ ಯೋಜನೆ ಹೊಂದಿದೆ. ಸೊ ಇದರ ಸಂಪೂರ್ಣವಾದಂತಹ ಒಂದು ಫಂಡಿಂಗ್ಸನ್ನು ಅಥವಾ ಈ ಒಂದು ಆರ್ಥಿಕ ಸಹಾಯವನ್ನು ಭಾರತದ ಕೇಂದ್ರ ಸರ್ಕಾರದಿಂದ
ಕಂಪ್ಲೀಟಾಗಿ ಈ ಫಂಡಿಂಗ್ಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಸೊ ಇದು ಒಂದು ಕೇಂದ್ರ ವಲಯದ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಸೊ ಇನ್ನು ಇತ್ತೀಚೆಗೆ ಡೆವಲಪ್ ಮಾಡಲಾದಂತಹ ಈ PM ಕಿಸಾನ್ ಅಪ್ಲಿಕೇಶನ್ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದರೆ, ಈ ಒಂದು ಫಲಾನುಭವಿಗಳನ್ನು ಗುರುತಿಸುವಂತಹ ನಿಟ್ಟಿನಲ್ಲಿ KYCಯನ್ನು ಮಾಡಲಾಗ್ತಾ ಇತ್ತು. ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡುವುದರ ಮೂಲಕ KYCಯನ್ನು ಲಿಂಕ್ ಮಾಡಲಾಗ್ತಾ ಇತ್ತು ಅಥವಾ KYCಯನ್ನು ಕಂಪ್ಲೀಟ್ ಮಾಡಲಾಗ್ತಾ ಇತ್ತು. ಸೊ ಈ ಒಂದು PM ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ ಮಾಡುವುದರ ಮೂಲಕ ರೈತರಿಗೆ ಯಾವುದೇ ರೀತಿಯಾಗಿ OTP ಅಥವಾ ಫಿಂಗರ್ ಪ್ರಿಂಟ್ಗಳ ಅವಶ್ಯಕತೆ ಇಲ್ಲದೆ ಈ ಫೇಸ್ ಅಥೆಂಟಿಕೇಷನ್ ಅಥವಾ ಈ ಫೇಸ್ ರೆಕಾಗ್ನಿಷನ್ ಅಂತ ಏನು ಕರಿತೇವೆ, ಮುಖವನ್ನು ಸ್ಕ್ಯಾನ್ ಮಾಡುವುದರ ಮೂಲಕ KYCಯನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಅನುಕೂಲವನ್ನು ಈ PM ಕಿಸಾನ್ ಅಪ್ಲಿಕೇಶನ್ ಮಾಡಿಕೊಳ್ತಾ ಇದೆ. ಅಂದರೆ ಈ ರೈತರು ಮೊಬೈಲ್ಗಳ ಮುಖಾಂತರ ಈ ಒಂದು KYC ಅನ್ನುವ ಈ ಒಂದು ಫೇಶಿಯಲ್ ರೆಕಾಗ್ನಿಷನ್ ಅಥವಾ ಫೇಸ್ ಅಥೆಂಟಿಕೇಷನ್ ಸ್ಕ್ಯಾನ್ ಮಾಡುವುದರ ಮೂಲಕ KYCಯನ್ನು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಈ ಫಲಾನುಭವಿಗಳಿಗೆ ಯಾವುದೇ ರೀತಿಯಾಗಿ ಬೇರೆ ಕಡೆಗೆ ಹೋಗಿ KYCಯನ್ನು ನಡೆಸಿಕೊಡುವಂತಹ ಅನ್ನುವ ಒಂದು ಅವಶ್ಯಕತೆ ಇರುವುದಿಲ್ಲ. ಡೈರೆಕ್ಟಾಗಿ ಅವರ ಮೊಬೈಲ್ ಫೋನ್ಗಳಲ್ಲಿ ಈ KYCಯನ್ನು ಕಂಪ್ಲೀಟ್ ಮಾಡುವಂತಹ ಅನುಕೂಲವನ್ನು ಈ PM ಕಿಸಾನ್ ಅಪ್ಲಿಕೇಶನ್ ಮಾಡಿಕೊಡ್ತಾ ಇದೆ. So that was about detailed information of PM ಕಿಸಾನ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಜೀರಿಗೆ ಬೆಳೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಈ ಜೀರಿಗೆ ಕೃಷಿ ವರ್ಷದ ರಾಬಿ ಋತುವಿನಲ್ಲಿ ಬೆಳೆಯಲಾಗುವಂತಹ ಒಂದು ಬೆಳೆಯಾಗಿದೆ ಅಂತ ಇದೆ. ಆಪ್ಷನ್ 2 ಭಾರತವು ಜೀರಿಗೆಯನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವಂತಹ ದೇಶವಾಗಿದೆ ಅಂತ ಇದೆ. ಆಪ್ಷನ್ 3 ಈ ಜೀರಿಗೆ ಮೂಲತಃವಾಗಿ ಭಾರತೀಯ ಉಪಖಂಡದ ಮಸಾಲೆ ಪದಾರ್ಥವಾಗಿದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 3 ಜೀರಿಗೆ ಮೂಲತಃ ಭಾರತೀಯ ಉಪಖಂಡದ ಮಸಾಲೆ ಪದಾರ್ಥವಾಗಿದೆ ಅನ್ನುವ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 3. ಯಾಕಂತಂದರೆ ಇದು ಮೂಲತಃ ಮೆಡಿಟರೇನಿಯನ್ ಪ್ರದೇಶಕ್ಕೆ ಸಂಬಂಧಿಸಿದಂತಹ ಒಂದು ಬೆಳೆಯಾಗಿದೆ. ಭಾರತದಲ್ಲೂ ಕೂಡ ಈ ಒಂದು ಜೀರಿಗೆಯನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಲಾಗುತ್ತೆ. ಅಷ್ಟಲ್ಲದೆ ಇದು ರಾಬಿ ಋತುವಿನಲ್ಲಿ ಬೆಳೆಯಲಾಗುವಂತಹ ಒಂದು ಕೃಷಿ ಉತ್ಪನ್ನ ಅಥವಾ ಬೆಳೆಯಾಗಿದೆ. ಸೊ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗುತ್ತೆ. 3ನೇ ಸ್ಟೇಟ್ಮೆಂಟ್ ಈಸ್ ರಾಂಗ್ ಆಪ್ಷನ್. ಇನ್ನು ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಜೀರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಪಬ್ಲಿಷ್ ಆಗಿತ್ತು. ಭಾರತದಲ್ಲಿ ಬೆಳೆಯಲಾಗುವಂತಹ ಈ ಜೀರಿಗೆಯ ಬೆಲೆ ಜಾಗತಿಕವಾಗಿ ಅಭೂತಪೂರ್ವ ಏರಿಕೆಯನ್ನು ಕಂಡಿದೆ. ಅಂದರೆ ಜೀರಿಗೆ ಸಾಕಷ್ಟು ತುಟ್ಟಿಯಾಗಿದೆ ಅಂತ ಸಿಂಪಲ್ಲಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಹೀಗಾಗಿ ಈ ಜೀರಿಗೆ ಕೃಷಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಮೆಡಿಟರೇನಿಯನ್ ಪ್ರದೇಶಕ್ಕೆ ಸ್ಥಳೀಯವಾದಂತಹ ಒಂದು ಕೃಷಿ ಉತ್ಪನ್ನ ಜೀರಿಗೆಯಾಗಿ ಗುರುತಿಸಿಕೊಳ್ಳುತ್ತೆ. ಪ್ರಾಚೀನ ಈಜಿಪ್ಟ್ ಮತ್ತು ಗ್ರೀಸ್ ಮತ್ತು ರೋಮನ್ ಸಾಮ್ರಾಜ್ಯದಲ್ಲಿ ಈ ಜೀರಿಗೆಯ ಒಂದು ಪದಾರ್ಥವನ್ನು ಬಳಸಲಾಗ್ತಾ ಇತ್ತು ಅಂತ ಐತಿಹಾಸಿಕವಾಗಿ ಮೆನ್ಷನ್ ಮಾಡಲಾಗಿದೆ. ಸೊ ಈ ಜೀರಿಗೆ ಸುಗಂಧ ಭರಿತವಾದಂತಹ ಬೀಜವಾಗಿದ್ದು ಭಾರತೀಯ ಭಕ್ಷ್ಯಗಳಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುವಂತಹ ರುಚಿಯನ್ನು ಹೆಚ್ಚಿಸುವಂತಹ ಒಂದು ಪದಾರ್ಥವಾಗಿ ಜೀರಿಗೆಯನ್ನು ಬಳಸಲಾಗುತ್ತೆ. ಸೊ ಅಷ್ಟೇ ಅಲ್ಲದೆ ಈ ಜೀರಿಗೆ ತೈಲದಿಂದ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಈ ಒಂದು ತೈಲ ಮುಖ್ಯವಾಗಿ ಪಶು ವೈದ್ಯಕೀಯ ಔಷಧಗಳಲ್ಲಿ ಮತ್ತು ಇತರ ಕೈಗಾರಿಕೆಗಳಲ್ಲೂ ಕೂಡ ಈ ಒಂದು ಜೀರಿಗೆಯನ್ನು ಬಳಸಲಾಗುತ್ತದೆ. ಸೊ ಇದರ ಒಂದು ಬೆಳೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, ಮುಖ್ಯವಾಗಿ ಈ ಜೀರಿಗೆ ಉಷ್ಣವಲಯದ ಅಥವಾ ಉಪ ಉಷ್ಣವಲಯದ ಹವಾಗುಣಗಳಲ್ಲಿ ಚೆನ್ನಾಗಿ ಬೆಳೆಯುವಂತಹ ಒಂದು ಬೆಳೆಯಾಗಿದೆ. ಸೊ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಮಣ್ಣುಗಳಲ್ಲೂ ಕೂಡ ಈ ಒಂದು ಜೀರಿಗೆಯನ್ನು ಬೆಳೆಯುವಂತಹ ಒಂದು ಅನುಕೂಲ ಇದ್ದು, ಅದರಲ್ಲೂ ಮುಖ್ಯವಾಗಿ ಉತ್ತಮವಾಗಿ ಮಳೆ ಹೊಂದಿದಂತಹ ಈ ಮರಳು ಮಿಶ್ರಿತ ಲೋಮ್ ಸ್ಯಾಂಡ್ನಲ್ಲಿ ಹೆಚ್ಚಾಗಿ ಈ ಜೀರಿಗೆಯನ್ನು ಬೆಳೆಯುವುದಕ್ಕೆ ಸೂಕ್ತವಾದಂತಹ ಮಣ್ಣಾಗಿ ಗುರುತಿಸಿಕೊಳ್ಳುತ್ತದೆ. ಈ ಸಾಮಾನ್ಯವಾಗಿ ಮಧ್ಯಮ ತಂಪಾದಂತಹ ಆರ್ದ್ರತೆ ಇಲ್ಲದಂತಹ ಅಥವಾ ಈ ಮಾಯ್ಶ್ಚರ್ ಇಲ್ಲದಂತಹ ಪ್ರದೇಶದಲ್ಲಿ ಹೆಚ್ಚಾಗಿ ಜೀರಿಗೆಯನ್ನು ಬೆಳೆಯಲಾಗುತ್ತದೆ. ಈ ಆರ್ದ್ರತೆ ಇಲ್ಲದ ಅಂದರೆ ಈ ಒಂದು ಮಾಯ್ಶ್ಚರ್ ಇಲ್ಲದಂತಹ ಪ್ರದೇಶದಲ್ಲಿ ಜೀರಿಗೆಯನ್ನು ಬೆಳೆಯಲಾಗುತ್ತೆ ಮತ್ತು ಶುಷ್ಕವಾದಂತಹ ವಾತಾವರಣ ಈ ಒಂದು ಜೀರಿಗೆ ಬೆಳೆಗೆ ಅಗತ್ಯವಾದಂತಹ ಒಂದು ಹವಾಗುಣವಾಗಿರುತ್ತದೆ. ಈ ರಾಬಿ ಕೃಷಿ ಬೆಳೆಯುವಂತಹ ಒಂದು
ಸೀಸನ್ನಲ್ಲಿ ಅಥವಾ ಋತುಮಾನದಲ್ಲಿ ಈ ಜೀರಿಗೆಯನ್ನು ಬೆಳೆಯಲಾಗುತ್ತೆ. ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಇದನ್ನು ಬಿತ್ತನೆ ಮಾಡಿ ಮುಂದೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಈ ಜೀರಿಗೆಯನ್ನು ಕೊಯ್ಲು ಮಾಡಲಾಗುತ್ತೆ. ಭಾರತದಲ್ಲಿ ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಅಂದರೆ ಶುಷ್ಕ ವಾತಾವರಣ ಇರಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಅತಿ ಹೆಚ್ಚಾಗಿ ಈ ಜೀರಿಗೆಯನ್ನು ಬೆಳೆಯಲಾಗುತ್ತದೆ. ಭಾರತದ ಇತರ ರಾಜ್ಯಗಳಲ್ಲೂ ಕೂಡ ಜೀರಿಗೆಯನ್ನು ಬೆಳೆದರೂ ಕೂಡ ಅತಿ ಹೆಚ್ಚಾಗಿ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಈ ಜೀರಿಗೆಯ ಕೃಷಿಯನ್ನು ಮಾಡಲಾಗುತ್ತೆ. ಭಾರತವು ಜಾಗತಿಕವಾಗಿ ಉತ್ಪಾದನೆ ಮಾಡುವಂತಹ ಸುಮಾರು 70% ಜೀರಿಗೆಯ ಬೆಳೆಯ ಉತ್ಪಾದನೆಯನ್ನು ಮಾಡುವುದಾದರೆ ಉಳಿದಂತೆ ಸಿರಿಯಾ, ತುರ್ಕಿ, USA, ಇರಾನ್ ಈ ರಾಷ್ಟ್ರಗಳಲ್ಲಿ ಸುಮಾರು ಉಳಿದಂತಹ 30% ಜೀರಿಗೆಯ ಒಂದು ಪೂರೈಕೆಯನ್ನು ಜಾಗತಿಕವಾಗಿ ಮಾಡಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಜೀರಿಗೆ ಕೃಷಿಯನ್ನು ಅಥವಾ ಜೀರಿಗೆ ಬೆಳೆಯನ್ನು ಅತಿ ಹೆಚ್ಚಾಗಿ ಬೆಳೆಯುವಂತಹ ದೇಶ ಯಾವುದು ಅಂತಂದರೆ ಭಾರತ ಆಗಿದೆ. ಸೊ ಇತ್ತೀಚೆಗೆ ಈ ಜೀರಿಗೆಯ ಒಂದು ಬೆಲೆ ಇತ್ತೀಚೆಗೆ ಅಭೂತಪೂರ್ವವಾದಂತಹ ಏರಿಕೆಯನ್ನು ಕಂಡಿದೆ ಅಂತ ನಾವು ಕಾಂಟೆಕ್ಸ್ಟ್ನಿಂದ ಕೂಡ ಅರ್ಥ ಮಾಡ್ಕೊಂಡ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಸ್ಟ್ಯಾಟಿಕ್ ಅಥವಾ GK ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಅಥವಾ ಜಾಗತಿಕ ವಾಸಯೋಗ್ಯ ಸೂಚ್ಯಂಕವನ್ನು ಈ ಪ್ರಕಟಿಸುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ವಾರ್ಷಿಕವಾಗಿ ಈ ಒಂದು ಸೂಚ್ಯಂಕವನ್ನು ಪ್ರಕಟಿಸಲಾಗುತ್ತೆ. ಸೊ ಯಾವ ಸಂಸ್ಥೆಯಿಂದ ಈ ಒಂದು ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್, ಆಪ್ಷನ್ 2 ವರ್ಲ್ಡ್ ಬ್ಯಾಂಕ್, ಆಪ್ಷನ್ 3 ಗ್ಲೋಬಲ್ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಅಥವಾ ಆಪ್ಷನ್ 4 ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ EIU ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ವಾರ್ಷಿಕವಾಗಿ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ 2023 ಜಾಗತಿಕ ಜೀವನ ನಿರ್ವಹಣೆ ಸೂಚ್ಯಂಕ ಅಥವಾ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸನ್ನು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವ ಒಂದು ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಂಕದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ವಿಶ್ವದಾದ್ಯಂತ ಸುಮಾರು 173 ನಗರಗಳ ಒಂದು ಸರ್ವೆಯನ್ನು ಮಾಡುವುದರ ಮೂಲಕ ಆ ಒಂದು ನಗರಗಳಲ್ಲಿರುವಂತಹ ವ್ಯಕ್ತಿಯ ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಡಿಕೇಟರ್ಗಳನ್ನು ಅಥವಾ ಮ್ಯಾಟ್ರಿಕ್ಸ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಅನ್ನುವ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಈ ಒಂದು ಮೆಟ್ರಿಕ್ಗಳನ್ನು ನೋಡೋದಾದರೆ ಆರೋಗ್ಯ, ಆಯಾ ನಗರದಲ್ಲಿರುವಂತಹ ಜನರ ಸಂಸ್ಕೃತಿ, ಆಯಾ ನಗರದಲ್ಲಿನ ಪರಿಸರ, ಶಿಕ್ಷಣ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿರತೆಯನ್ನು ಮೂಲವಾಗಿ ಆಧಾರವಾಗಿಟ್ಕೊಂಡು ಈ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸನ್ನು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ. ಸೊ ಮುಖ್ಯವಾಗಿ ಆಯಾ ನಗರಗಳಲ್ಲಿ ಜೀವನ ಗುಣಮಟ್ಟವನ್ನು ಒದಗಿಸುವಲ್ಲಿ ಯಾವ ರೀತಿಯಾಗಿ ನಗರಗಳಲ್ಲಿ ಒಂದು ಅನುಕೂಲವನ್ನು ಮಾಡಿಕೊಡಲಾಗಿದೆ ಅನ್ನುವ ಒಂದು ವಿಷಯಗಳನ್ನು ಆಧಾರವಾಗಿಟ್ಕೊಂಡು ಈ ಒಂದು ಇಂಡೆಕ್ಸನ್ನು ಅಥವಾ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಇನ್ನು 2023 ಈ ಒಂದು ವರದಿಯ ಮುಖ್ಯಾಂಶಗಳನ್ನು ನೋಡೋದಾದರೆ ಮೊದಲ ಸ್ಥಾನವನ್ನು ಆಸ್ಟ್ರಿಯಾ ದೇಶದ ವಿಯೆನ್ನಾ ನಗರ ಪಡೆದುಕೊಂಡಿದ್ರೆ, ಅದಾದ ನಂತರ ಈ ಡೆನ್ಮಾರ್ಕ್ನ ಕೋಪನ್ಹೆಗೆನ್, ನಂತರ ಮೆಲ್ಬೋರ್ನ್ ಮತ್ತು ಆಸ್ಟ್ರೇಲಿಯಾದ ಸಿಡ್ನಿ ನಗರಗಳು ಈ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ನಲ್ಲಿ ಈ ಹೆಚ್ಚಿನ ಸ್ಥಾನವನ್ನು ಅಥವಾ ಮೊದಲ 4 ರ್ಯಾಂಕ್ಗಳನ್ನು ಪಡೆದುಕೊಂಡಿವೆ. ನಂತರದ ಈ ಒಂದು ಇಂಡೆಕ್ಸ್ನಲ್ಲಿ ಬಾಟಮ್ 3 ಅಥವಾ ಈ ಕಡೆಯ ಸ್ಥಾನವನ್ನು ಪಡೆದುಕೊಂಡಂತಹ ನಗರಗಳು ಯಾವುವು ಅಂತಂದರೆ ಅಲ್ಜೀರಿಯಾದ ಅಲ್ಜೀರ್ಸ್ ಅನ್ನುವ ನಗರ, ಲಿಬಿಯಾದ ಟ್ರಿಪೋಲಿ ಅನ್ನುವ ನಗರ ಮತ್ತು ಸಿರಿಯಾದ ಡಮಾಸ್ಕಸ್ ನಗರ ಈ ಒಂದು ಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಂತಹ ನಗರಗಳಾಗಿವೆ. ಇನ್ನು 173 ನಗರಗಳ ಪೈಕಿ ಈ ಭಾರತದ ಒಂದು ರ್ಯಾಂಕಿಂಗ್ಗಳನ್ನು ನೋಡೋದಾದರೆ, ಭಾರತದ ನಗರಗಳ ರ್ಯಾಂಕಿಂಗ್ಗಳನ್ನು ನೋಡೋದಾದರೆ 173 ನಗರಗಳ ಪೈಕಿ ಮುಂಬೈ, ಭಾರತದ ಈ ವಾಣಿಜ್ಯ ನಗರಿಯಾದಂತಹ ಮುಂಬೈ 141ನೇ ಸ್ಥಾನವನ್ನು ಪಡೆದುಕೊಂಡಿದ್ದರೆ 144ನೇ ಸ್ಥಾನದಲ್ಲಿ ಚೆನ್ನೈ ಇದೆ. ಮತ್ತು ನಮ್ಮ ಬೆಂಗಳೂರು 148ನೇ ರ್ಯಾಂಕನ್ನು ಪಡೆದುಕೊಂಡಿದ್ದರೆ ಅಹಮದಾಬಾದ್ 147ನೇ ರ್ಯಾಂಕನ್ನು ಈ ಒಂದು ಪಟ್ಟಿಯಲ್ಲಿ ಪಡೆದುಕೊಂಡಿದೆ. ಸೊ ಮುಖ್ಯವಾಗಿ ಆಯಾ ನಗರಗಳಲ್ಲಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳ ಕಾರಣಕ್ಕಾಗಿ ಈ ಒಂದು ಪಟ್ಟಿಯಲ್ಲಿ ಭಾರತದ ನಗರಗಳು ಅಷ್ಟೊಂದು ಉತ್ತಮವಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಕೂಡ ನಾವು ಸಿಂಪಲ್ಲಾಗಿ ಇದರಲ್ಲಿ ಈ ಒಂದು ರಿಪೋರ್ಟ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ.
ಸೊ ದ್ಯಾಟ್ ವಾಸ್ ಅಬೌಟ್ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್. ಭಾರತದ ಕೆಲವೊಂದಿಷ್ಟು ನಗರಗಳು ಆಲ್ಮೋಸ್ಟ್ ಕಡೆಯ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಮೊದಲ ಸ್ಥಾನವನ್ನು ಆಸ್ಟ್ರಿಯಾ ದೇಶದ ವಿಯೆನ್ನಾ ನಗರ ಪಡೆದುಕೊಂಡಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಈ ಕೆಳಗಿನ ಯಾವ ಕಂಪನಿಯು ಇತ್ತೀಚೆಗೆ ಭಾರತದಲ್ಲಿ ಮೊದಲ ನ್ಯಾನೋ ಯೂರಿಯಾವನ್ನು ಉತ್ಪಾದನೆ ಮಾಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಜುವಾರಿ ಅಗ್ರೋ ಕೆಮಿಕಲ್ಸ್ ಲಿಮಿಟೆಡ್, ಆಪ್ಷನ್ 2 ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಆಪ್ಷನ್ 3 ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್, ಅಥವಾ ಆಪ್ಷನ್ 4 ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಇದೆ. ನ್ಯಾನೋ ಯೂರಿಯಾವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಉತ್ಪಾದನೆ ಮಾಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ಆಪ್ಷನ್ 3 ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್. ಈ ಫುಲ್ ಫಾರ್ಮ್ ನಿಮಗೆ ನೆನಪು ಬರೆದಿದ್ರು ಕೂಡ ಇಫ್ಕೋ ಅನ್ನುವ ಕಂಪನಿಯನ್ನು ನೀವು ನೋಡಿರ್ತೀರಿ ಅಥವಾ ಕೇಳಿರ್ತೀರಿ. ಸೊ ಆ ಒಂದು ಸಂಸ್ಥೆಯಿಂದ ಭಾರತದಲ್ಲಿ ಈ ನ್ಯಾನೋ ಯೂರಿಯಾವನ್ನು ಡೆವಲಪ್ ಮಾಡಲಾಗಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಭಾರತದಲ್ಲಿ ಇರುವಂತಹ ಈ ಒಂದು ಫರ್ಟಿಲೈಸರ್ ಕಂಪನಿಯಾದಂತಹ ಇಫ್ಕೋ ಅನ್ನುವ ಕಂಪನಿ ಅಥವಾ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅನ್ನುವ ಕಂಪನಿಯಿಂದ ನ್ಯಾನೋ ಯೂರಿಯಾವನ್ನು ಉತ್ಪಾದನೆ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ ಒಂದು ಆರ್ಟಿಕಲ್ನಲ್ಲಿ. ಸೊ ಅದರ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ನ ಯುನೈಟೆಡ್ ಸ್ಟೇಟ್ಸ್ಗೆ ಅಥವಾ ಅಮೇರಿಕಾಗೆ ಈ ನ್ಯಾನೋ ಯೂರಿಯಾವನ್ನು ರಫ್ತು ಮಾಡುವಂತಹ ಉದ್ದೇಶದಿಂದ ಕ್ಯಾಲಿಫೋರ್ನಿಯಾದ ಮೂಲದ ಕಾಪೂರ್ ಎಂಟರ್ಪ್ರೈಸಸ್ ಅನ್ನುವ ಒಂದು ಕಂಪನಿಯೊಂದಿಗೆ ಒಂದು ಒಪ್ಪಂದಕ್ಕೆ ಇಫ್ಕೋ ಕಂಪನಿ ಸಹಿ ಮಾಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ನ್ಯಾನೋ ಯೂರಿಯಾಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಆ ಒಂದು ಇನ್ಫಾರ್ಮೇಷನನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬಿಡೋಣ. ಮುಖ್ಯವಾಗಿ ಸಾರಜನಕವನ್ನು ಅಗ್ರಿಕಲ್ಚರಲ್ ಇನ್ಪುಟ್ ಆದಂತಹ ಸಾರಜನಕವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ನ್ಯಾನೋ ತಂತ್ರಜ್ಞಾನದ ಆಧಾರವನ್ನಾಗಿ ಇಟ್ಕೊಂಡು ಸಸ್ಯಗಳಿಗೆ ಈ ಒಂದು ನ್ಯಾನೋ ಯೂರಿಯಾವನ್ನು ಬಳಸುವಂತೆ ಈ ಒಂದು ನ್ಯಾನೋ ಯೂರಿಯಾವನ್ನು ಡೆವಲಪ್ ಮಾಡಲಾಗಿದೆ ಇಫ್ಕೋ ಅನ್ನುವ ಕಂಪನಿಯಿಂದ. ಸೊ ಅಷ್ಟೇ ಅಲ್ಲದೆ ಈ ಇಫ್ಕೋ ಅನ್ನುವ ಕಂಪನಿಯಿಂದ ಅಭಿವೃದ್ಧಿಪಡಿಸಲಾದಂತಹ ನ್ಯಾನೋ ಯೂರಿಯಾವನ್ನು ಪೇಟೆಂಟ್ ಕೂಡ ಮಾಡಲಾಗಿದೆ. ಭಾರತ ಸರ್ಕಾರದಿಂದ ಅನುಮೋದಿಸಲ್ಪಟ್ಟಂತಹ ಅಂದರೆ ನ್ಯಾನೋ ಯೂರಿಯಾವನ್ನು ಅನುಮೋದಿಸಲ್ಪಟ್ಟಂತಹ ಒಂದೇ ಒಂದು ಸಂಸ್ಥೆ ಯಾವುದು ಅಂತಂದರೆ ಇಫ್ಕೋ ಆಗಿ ಗುರುತಿಸಿಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ರಸಗೊಬ್ಬರ ನಿಯಂತ್ರಣ ಆದೇಶ ಅಥವಾ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ನಲ್ಲೂ ಕೂಡ ಈ ಒಂದು ನ್ಯಾನೋ ಯೂರಿಯಾವನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಈ ಒಂದು ನ್ಯೂಸ್ನಲ್ಲಿ ಡಿಸ್ಕಸ್ ಮಾಡಲಾಗಿತ್ತು. ಸೊ ಇನ್ನು ಈ ನ್ಯಾನೋ ಯೂರಿಯಾದ ಕೆಲವೊಂದಿಷ್ಟು ವೈಶಿಷ್ಟ್ಯಗಳನ್ನು ನೋಡೋದಾದರೆ, ಆಗಲೇ ತಿಳಿಸಿದ ಹಾಗೆ ಈ ಒಂದು ನ್ಯಾನೋ ಅಂತಂದರೆ ಈ ಮ್ಯಾಥಮೆಟಿಕಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಯಾವುದೇ ಒಂದು ವಸ್ತುವಿನ 10⁻⁻9 ಇಷ್ಟು ಚಿಕ್ಕ ಪ್ರಮಾಣದ ವಸ್ತುವನ್ನು ಅಥವಾ ಅಂಶವನ್ನು ನ್ಯಾನೋ ಅಂತ ಗುರುತಿಸಿಕೊಳ್ಳಲಾಗುತ್ತೆ, 10⁻⁹ ಅಂತ. ಸೊ ಅಷ್ಟು ಚಿಕ್ಕ ಪ್ರಮಾಣದ ಅಂಶವನ್ನು ನ್ಯಾನೋ ಅಂತ ಗುರುತಿಸಲಾಗುತ್ತೆ. ಸೊ ಸಾಂಪ್ರದಾಯಿಕವಾಗಿ ಬಳಸಲಾಗುವಂತಹ ಈ ನ್ಯಾನೋ ಯೂರಿಯಾದ ಅಂಶಗಳಿಗೆ ಕಂಪೇರ್ ಮಾಡಿದರೆ ಈ ನ್ಯಾನೋ ಯೂರಿಯಾ ಸುಮಾರು 20-50 ನ್ಯಾನೋಮೀಟರ್ನಷ್ಟು ಗಾತ್ರವನ್ನು ಹೊಂದಿದ್ದು ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ಹೊಂದಿದಂತಹ ಒಂದು ಯೂರಿಯಾ ಆಗಿ ಗುರುತಿಸಿಕೊಳ್ಳುತ್ತೆ. ಸೊ ಇದೇ ಒಂದು ಕಾರಣಕ್ಕಾಗಿ ಸಾಮಾನ್ಯವಾಗಿ 4% ಒಟ್ಟು ಸಾರಜನಕವನ್ನು ಒದಗಿಸುವಂತಹ ಒಂದು ಕೆಪಾಸಿಟಿ ಈ ನ್ಯಾನೋ ಯೂರಿಯಾ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, 10⁻⁹ ಅಂತಂದರೆ 1 ನ್ಯಾನೋಮೀಟರ್ ಆಗುತ್ತೆ. ಸೊ ಈ ನ್ಯಾನೋ ಯೂರಿಯಾದ ಕಣ ಎಷ್ಟಿದೆ ಅಂತಂದರೆ 20-50 ನ್ಯಾನೋಮೀಟರ್ನಷ್ಟು ಗಾತ್ರದಷ್ಟು ಈ ಒಂದು ನ್ಯಾನೋ ಯೂರಿಯಾ ಅಂಶ ಹೊಂದಿದೆ. ಸೊ ಸಾಮಾನ್ಯವಾದಂಥ ಒಂದು ಯೂರಿಯಾಗೆ ಅಥವಾ ಯೂರಿಯಾದ ಕಣಕ್ಕೆ ಕಂಪೇರ್ ಮಾಡಿದರೆ ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಅಥವಾ ಸರ್ಫೇಸ್ ಏರಿಯಾವನ್ನು ಕೂಡ ಈ ನ್ಯಾನೋ ಯೂರಿಯಾ ಹೊಂದಿದೆ. ಸೊ 4%ನಷ್ಟು ಒಟ್ಟು ಸಾರಜನಕ ಅಥವಾ ನೈಟ್ರೋಜನನ್ನು ಒದಗಿಸುವಂತಹ ಸಾಮರ್ಥ್ಯ ಈ ನ್ಯಾನೋ ಯೂರಿಯಾ ಹೊಂದಿದೆ. ಇನ್ನು ಭವಿಷ್ಯದಲ್ಲಿ ಈ ನ್ಯಾನೋ ಯೂರಿಯಾವನ್ನು ಬಳಸುವುದರಿಂದ ಯಾವ ರೀತಿಯಾದಂತಹ ಪ್ರಯೋಜನಗಳು ಆಗಲಿವೆ ಅಂತ ತಿಳ್ಕೊಳ್ಳೋದಾದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ರೈತರು ತಮ್ಮ ಭೂಮಿಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಪ್ರಮಾಣದ ಯೂರಿಯಾಗಳನ್ನು ಬಳಸ್ತಾರೆ ಅಂತ ಕಂಪ್ಲೇಂಟ್ ಬರ್ತಾ ಇರುತ್ತೆ. ಸೊ ಇದೇ ಒಂದು ಹೆಚ್ಚಾದಂಥ ಯೂರಿಯಾವನ್ನು ಬಳಸುವುದರಿಂದ ಭೂಮಿಯ ಫಲವತ್ತತೆ ಅಥವಾ ಅದರ ಒಂದು ಫರ್ಟಿಲಿಟಿ ಕಡಿಮೆಯಾಗುವಂಥ ಕಾರಣ ಅಥವಾ ಒಂದು
ಪರಿಣಾಮಕ್ಕೂ ಕೂಡ ಕಾರಣವಾಗುತ್ತದೆ. ಸೊ ಈ ರೀತಿಯಾಗಿ ಈ ರಸಗೊಬ್ಬರಗಳ ಅಸಮತೋಲನ ಮತ್ತು ಅತಿಯಾದಂತಹ ಬಳಕೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಈ ನ್ಯಾನೋ ಯೂರಿಯಾ ಸಾಕಷ್ಟು ಸಹಾಯ ಮಾಡುವುದಷ್ಟೇ ಅಲ್ಲದೆ ಈ ಬೆಳೆಯ ಉತ್ಪಾದಕತೆ ಆಗಿರ್ಬೋದು, ಮಣ್ಣಿನ ಆರೋಗ್ಯ ಆಗಿರ್ಬೋದು, ಉತ್ಪನ್ನಗಳ ಪೌಷ್ಟಿಕಾಂಶದ ಗುಣಮಟ್ಟವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಈ ನ್ಯಾನೋ ಯೂರಿಯಾದ ಇನ್ವೆನ್ಷನ್ ಅಥವಾ ಒಂದು ಅನ್ವೇಷಣೆ ಏನಿದೆ ಒಂದು ಕ್ರಾಂತಿಕಾರಿಯಾದಂತಹ ಬೆಳವಣಿಗೆಯಾಗಿದೆ ಭಾರತದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಈ ಕಡಿಮೆ ಇಂಗಾಲದ ಹೆಜ್ಜೆ ಗುರುತು ಅಥವಾ ಲೋ ಕಾರ್ಬನ್ ಫುಟ್ಪ್ರಿಂಟನ್ನು ಮಾಡುವುದರಲ್ಲಿ ಮತ್ತು ಪರಿಸರ ಸ್ನೇಹಿಯಾದಂತಹ ಪ್ರಯೋಜನವನ್ನು ಕೂಡ ಈ ನ್ಯಾನೋ ಯೂರಿಯಾ ಮಾಡಿಕೊಡಲಿದೆ. ಸುಮಾರು 80%ಗಿಂತ ಹೆಚ್ಚು ಬೆಳೆಗಳಿಗೆ ಹೆಚ್ಚಿದ ಲಭ್ಯತೆ ಮತ್ತು ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಬೆಳೆಯ ದಕ್ಷತೆಯನ್ನು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ನ್ಯಾನೋ ಯೂರಿಯಾ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ನ್ಯಾನೋ ಯೂರಿಯಾವನ್ನು ಇತ್ತೀಚೆಗೆ ಇಫ್ಕೋ ಅನ್ನುವ ಫರ್ಟಿಲೈಸರ್ ಕಂಪನಿಯಿಂದ ಡೆವಲಪ್ ಮಾಡಲಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವಿಷನ್ ರೂಪದಲ್ಲಿ ರಿವೈಸ್ ಮಾಡ್ಕೊಂಡು ಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಇತ್ತೀಚೆಗೆ ಈ ಫೇಸ್ ಅಥೆಂಟಿಕೇಷನ್ಗೆ ಸಂಬಂಧಪಟ್ಟಂಥ ಈ KYCಯನ್ನು ಕಂಪ್ಲೀಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಡೆವಲಪ್ ಮಾಡಲಾಗಿದೆ ಅಂತ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತಾದಂಥ ಡೀಟೇಲ್ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಜೀರಿಗೆ ಕೃಷಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳು ಮತ್ತು ಇತ್ತೀಚೆಗೆ ಬಂದಂತಹ ಜೀರಿಗೆ ಕೃಷಿಗೆ ಸಂಬಂಧಪಟ್ಟಂತಹ ನ್ಯೂಸನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಭಾರತವು ಜಾಗತಿಕವಾಗಿ ಅತಿ ಹೆಚ್ಚಾದಂತಹ ಕೃಷಿಯನ್ನು ಅಥವಾ ಜೀರಿಗೆ ಕೃಷಿಯನ್ನು ಮಾಡುವಂತಹ ದೇಶವಾಗಿದೆ ಅಂತ ಕೂಡ ಇನ್ಫಾರ್ಮೇಷನನ್ನು ನೋಟ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ನಂತರದ ಆರ್ಟಿಕಲ್ನಲ್ಲಿ ಈ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಜಾಗತಿಕ ಜೀವನ ನಿರ್ವಹಣೆ ಸೂಚ್ಯಂಕ ಅಥವಾ ಗ್ಲೋಬಲ್ ಲಿವೆಬಿಲಿಟಿ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದೆ. 173 ನಗರಗಳಲ್ಲಿ ಭಾರತದ ಮುಂಬೈ, ಚೆನ್ನೈ, ಅಹಮದಾಬಾದ್, ಬೆಂಗಳೂರು ಎಷ್ಟನೇ ರ್ಯಾಂಕನ್ನು ಪಡೆದುಕೊಂಡಿವೆ ಅಂತ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನ್ಯಾನೋ ಯೂರಿಯಾಗೆ ಸಂಬಂಧಪಟ್ಟಂತಹ ಬೇಸಿಕ್ ಇನ್ಫಾರ್ಮೇಷನ್ಗಳು ಮತ್ತು ಇತ್ತೀಚೆಗೆ ಬಂದಂತಹ ಈ ಒಂದು ನ್ಯೂಸನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವಂತಹ ಸಂದರ್ಭದಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.